ಆನ್ಲೈನ್ನಲ್ಲಿ ನಿಮ್ಮ PG ಕೋರ್ಸ್ನ ಶುಲ್ಕ ಪಾವತಿ ಮಾಡುವ ವಿಧಾನ. ಮೊದಲು ನಿಮ್ಮ ಗೂಗಲ್ ಕ್ರೋಮನ್ನು ಓಪನ್ ಮಾಡಿ, ಅಲ್ಲಿ SBI ಕಲೆಕ್ಟ್ ಎಂದು ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗತ್ತೆ. ನಿಮಗೆ ಮೊದಲಿಗೆ SBI ವೆಬ್ಸೈಟ್ನ SBI ಕಲೆಕ್ಟ್ ಎಂದು ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಯಾವ ಇನ್ಸ್ಟಿಟ್ಯೂಷನ್ಗೆ ಪೇ ಮಾಡಬೇಕು ಅಂತ ಆಪ್ಷನ್ಗಳು ಬರುತ್ತೆ. ಅದರಲ್ಲಿ ಮೊದಲನೇದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನೋದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಕ್ಲಿಕ್ ಮಾಡಿದ ನಂತರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಹೆಸರನ್ನು ಟೈಪ್ ಮಾಡಬೇಕಾಗತ್ತೆ. ಅದು ಕುವೆಂಪು ಯೂನಿವರ್ಸಿಟಿ. ಕುವೆಂಪು ಅಂತ ಹೊಡೆದ ಕೂಡಲೇ ನಿಮಗೆ ಸಜೆಷನ್ ತೋರಿಸುತ್ತೆ, ಅಲ್ಲಿ ಕುವೆಂಪು ಯೂನಿವರ್ಸಿಟಿ ಅನ್ನೋದನ್ನು ಕ್ಲಿಕ್ ಮಾಡಬೇಕು. ಪೇಮೆಂಟ್ ಕ್ಯಾಟಗರಿ ಅದೇ ತೋರಿಸುತ್ತೆ, ಅಡ್ಮಿಷನ್ ಫಾರ್ PG ಕೋರ್ಸಸ್ 2025-26. ಅದನ್ನೇನು ಮಾಡುವ ಅವಶ್ಯಕತೆ ಇಲ್ಲ. ನಂತರ ಸೆಲೆಕ್ಟ್ ಫ್ಯಾಕಲ್ಟಿ. ಇಲ್ಲಿ ನಿಮಗೆ ಯಾವ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಆರ್ಟ್ಸ್ ಆಗಿದ್ದರೆ ಆರ್ಟ್ಸ್, ಕಾಮರ್ಸ್ ಆಗಿದ್ದರೆ ಕಾಮರ್ಸ್, ಸೈನ್ಸ್, ಎಜುಕೇಷನ್, ಈ ಥರ ಯಾವುದೇ ಇದ್ದರೂ ಕೂಡ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಸೆಲೆಕ್ಟ್ ಸಬ್ಜೆಕ್ಟ್. ಅದರಲ್ಲಿ ನಿಖರವಾಗಿ ನೀವು ಆರ್ಟ್ಸ್ ಇದ್ದರೆ ಅಂದರೆ ಆರ್ಟ್ಸಲ್ಲಿ MA ಬರುತ್ತೆ. ಅದರಲ್ಲಿ ಯಾವ್ಯಾವ ಕೋರ್ಸ್ಗಳಿದೆ, ನಿಮ್ಗೆ ಯಾವ ಕೋರ್ಸ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಯೂನಿವರ್ಸಿಟಿ ಕಾಲೇಜ್ ಅಂತ ಆಪ್ಷನ್ ಇದೆ. ಅಲ್ಲಿ ನಿಮ್ಮ ಯಾವ ಕಾಲೇಜ್ಗಳಲ್ಲಿ ಯಾವ ಇನ್ಸ್ಟಿಟ್ಯೂಷನಲ್ಲಿ ಓದಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ. ಫಾರ್ ಎಕ್ಸಾಂಪಲ್ ಜ್ಞಾನ ಸಹ್ಯಾದ್ರಿ ಕ್ಯಾಂಪಸ್ ಅಂದರೆ ಇಲ್ಲಿ ಕುವೆಂಪು ಯೂನಿವರ್ಸಿಟಿ ಶಂಕರಘಟ್ಟದಲ್ಲಿ ಓದುವಂಥವರು ಜ್ಞಾನ ಸಹ್ಯಾದ್ರಿ ಕ್ಯಾಂಪಸ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ರೀತಿ PG ಸೆಂಟರ್ ಕಡೂರು, ಚಿಕ್ಕಮಗಳೂರು, ಶಿವಮೊಗ್ಗ, ಈ ಥರ ಯಾವುದೇ ಕಾಲೇಜ್ಗಳಿತ್ತು ಅಂದರೆ ಅದೆಲ್ಲದೂ ಕೂಡ ಎಲ್ಲವೂ ಕೂಡ ಲೀಸ್ಟ್ ಇರುತ್ತೆ. ನೀವು ಯಾವ ಕಾಲೇಜ್ಗಳಲ್ಲಿ PG ಸೆಂಟ್ರಲ್ಲಿ ಅಥವಾ ಕ್ಯಾಂಪಸ್ಸಲ್ಲಿ ಓದಲಿಕ್ಕೆ ಇಷ್ಟಪಡ್ತೀರಿ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದ ನಂತರ ನೇಮ್ ಆಫ್ ದ ಸ್ಟೂಡೆಂಟ್, ವಿದ್ಯಾರ್ಥಿಯ ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಕ್ಯಾಟಗರಿ, ನೀವು ಯಾವ ಕ್ಯಾಟಗರಿ ಅಂಡರಲ್ಲಿ ಬರ್ತೀರಿ ಅದನ್ನು ಸೆಲೆಕ್ಟ್ ಮಾಡಿ. ನಂತರ ವಿದ್ಯಾರ್ಥಿಯ ಇಮೇಲ್ ID ಅದನ್ನು ಕೂಡ ಟೈಪ್ ಮಾಡಬೇಕಾಗುತ್ತೆ. ನೀವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಯಾವ ಇಮೇಲ್ ID ಕೊಡ್ತಾ ಇದ್ದೀರಿ ಅದೇ ಇಮೇಲ್ ID ಇಲ್ಲಿ ಕೊಡಬೇಕಾಗುತ್ತೆ. ನಂತರ ಮೊಬೈಲ್ ನಂಬರ್, ವಿದ್ಯಾರ್ಥಿಯ ಮೊಬೈಲ್ ನಂಬರನ್ನು ಟೈಪ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರನ್ನು ನಿಖರವಾಗಿ ಟೈಪ್ ಮಾಡಬೇಕು, ಯಾಕಂದರೆ ಈ ಆನ್ಲೈನ್ ಪ್ರಕ್ರಿಯೆಯಲ್ಲಿ OTP ವಿದ್ಯಾರ್ಥಿಯ ನಂಬರ್ಗೆ ಹೋಗುತ್ತೆ, ಅದು ಕೂಡ ಅವಶ್ಯಕತೆ ಇರುತ್ತೆ. ಹಾಗಾಗಿ ಮೊಬೈಲ್ ನಂಬರನ್ನು ನಿಖರವಾಗಿ ಟೈಪ್ ಮಾಡಬೇಕು. ನಂತರ ಪ್ರಿಸ್ಕ್ರೈಬ್ಡ್ ಫೀ, ಯಾವ ಡಿಪಾರ್ಟ್ಮೆಂಟಲ್ಲಿ ಸೆಲೆಕ್ಟ್ ಆಗಿದ್ದೀರಿ, ಯಾವ ಕ್ಯಾಟಗರಿ ಅಂಡರಲ್ಲಿ ಸೆಲೆಕ್ಟ್ ಆಗಿದ್ದೀರಿ ಅದಕ್ಕೆ ಅದರದೇ ಆದ ಫೀಸ್ ಇರುತ್ತೆ. ಅದನ್ನು ನೀವು ಸಂಬಂಧಿತ ಡಿಪಾರ್ಟ್ಮೆಂಟ್ಗಳಲ್ಲಿ, ವಿಭಾಗಗಳಲ್ಲಿ ಕೇಳ್ಕೋಬೇಕಾಗುತ್ತೆ. ಕೇಳಿದ ನಂತರ ಅದೇ ಫೀಸನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ರಿಮಾರ್ಕ್ಸಲ್ಲಿ ಯಾವ ಡಿಪಾರ್ಟ್ಮೆಂಟಿಂದ ನೀವು ಫೀ ಪೇ ಮಾಡ್ತಾ ಇದ್ದೀರಾ, ಯಾವ ಕ್ಯಾಟಗರಿ ಅಂಡರಲ್ಲಿ, ಯಾವ ಮೆರಿಟಲ್ಲಿ ನೀವು ಪೇ ಮಾಡ್ತಾ ಇದ್ದೀರಾ ಅದನ್ನು ಮೆನ್ಷನ್ ಮಾಡ್ಬೋದು. ಅಥವಾ ಯಾವುದೂ ಬೇಡ ಅಂದರೆ N ಅಂತ ಟೈಪ್ ಮಾಡಿ ಮುಂದೆ ಹೋಗ್ಬೋದು. ಮೊಬೈಲ್ ನಂಬರನ್ನು ಟೈಪ್ ಮಾಡಬೇಕಾಗತ್ತೆ. ನೀವು ಮೊದಲು ಯಾವ ನಂಬರನ್ನು ಟೈಪ್ ಮಾಡಿರ್ತೀರಿ ಅದೇ ನಂಬರನ್ನು ಮತ್ತೊಮ್ಮೆ ಟೈಪ್ ಮಾಡಬೇಕಾಗತ್ತೆ. ಇನ್ನೊಮ್ಮೆ ಮೊಬೈಲ್ ನಂಬರ್ ಕೇಳುತ್ತೆ, ಅದೇ ನಂಬರನ್ನು ಇನ್ನೊಮ್ಮೆ ಟೈಪ್ ಮಾಡಬೇಕು, ಕ್ಲಿಕ್ ಮಾಡಬೇಕು. ಇಮೇಲ್ ID ಕೂಡ ಮತ್ತೊಮ್ಮೆ ಕೇಳುತ್ತೆ, ಅದನ್ನು ಕೂಡ ಟೈಪ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಒಂದು ಪಾಪಪ್ ಬಾಕ್ಸ್ ಇರುತ್ತೆ, ಐ ಹ್ಯಾವ್ ರೀಡ್ ಆ್ಯಂಡ್ ಅಗ್ರೀಡ್ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಅದನ್ನು ಕೂಡ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಕೊನೆಯಲ್ಲಿ ಕ್ಯಾಪ್ಚಾ ಇದೆ, ಕ್ಯಾಪ್ಚಾನ ನೋಡಿ ನಿಖರವಾಗಿ ಟೈಪ್ ಮಾಡಿದ ನಂತರ ನೆಕ್ಸ್ಟ್ ಬಟನ್ನ ಪ್ರೆಸ್ ಮಾಡಬೇಕಾಗತ್ತೆ. ಆನ್ಲೈನ್ ಪ್ರಕ್ರಿಯೆ 2 ಅಂತ ಮುಗಿದಿದೆ. ಈಗ 3ನೇ ಹಂತದಲ್ಲಿ ನೀವು ಯಾವ್ಯಾವ ಅಂಶಗಳನ್ನು ಟೈಪ್ ಮಾಡಿದ್ದೀರಿ ಅದೆಲ್ಲದನ್ನು ಕೂಡ ಮತ್ತೊಮ್ಮೆ ಪರೀಕ್ಷೆ ಮಾಡ್ಕೋಬೇಕಾಗುತ್ತೆ. 4ನೇ ಹಂತದಲ್ಲಿ ಯಾವ ಮೋಡ್ ಮುಖಾಂತರ ನೀವು ಪೇಮೆಂಟ್ ಮಾಡ್ಬೋದು ಅನ್ನೋ ಆಪ್ಷನ್ ಇದೆ. ನೆಟ್ ಬ್ಯಾಂಕಿಂಗ್, ಕಾರ್ಡ್ ಪೇಮೆಂಟ್ಸ್, ಅದರ್ ಪೇಮೆಂಟ್ ಮೋಡ್ಸ್. ಸೊ 3 ಥರದ ಆಪ್ಷನ್ಗಳಿದೆ. UPIನಿಂದ ಯಾವ ರೀತಿ ಪೇಮೆಂಟ್ ಮಾಡ್ಬೋದು ಅನ್ನೋದು ತಿಳಿಸಲಾಗ್ತಾ ಇದೆ. ಸೊ ನೀವು UPI ಎಂದು ಕ್ಲಿಕ್ ಮಾಡಬೇಕು. 2 ಆಪ್ಷನ್ ಇದೆ ನಿಮಗೆ, VPA ಮತ್ತು QR ಕೋಡ್, 2 ಆಪ್ಷನ್ಗಳಿರುತ್ತೆ. VPA ಎಂದು ಟೈಪ್ ಮಾಡಿದ್ರೆ ನಿಮ್ಮ ಮೊಬೈಲ್ UPI ಆ್ಯಪ್ ಯಾವುದಿರುತ್ತೆ ಅಲ್ಲಿ VPA ನಂಬರ್ ಇರುತ್ತೆ. ನಿಮ್ಮ ಪ್ರತಿಯೊಬ್ಬರಿಗೂ ಅವರದೇ ಆದ VPA ನಂಬರ್ ಇರುತ್ತೆ. ಆ ನಂಬರನ್ನು ಕಾಪಿ ಮಾಡಿಕೊಂಡು ಅಥವಾ ಆ ನಂಬರನ್ನು ಇಲ್ಲಿ ಟೈಪ್ ಮಾಡಿದ್ರೆ ನೀವು ಕಟ್ಟಬೇಕಾಗಿರ್ತಕ್ಕಂಥ ಅಮೌಂಟಿನ ಪಾಪಪ್ ನೇರವಾಗಿ ನಿಮ್ಮ UPI ಅಪ್ಲಿಕೇಶನ್ಗೆ ಬರುತ್ತೆ. ಫೋನ್ಪೇ, ಗೂಗಲ್ ಪೇ, ಭೀಮ್ ಪೇ, ಯಾವ ಅಪ್ಲಿಕೇಶನ್ ಇದೆ ಅಲ್ಲಿಗೆ ನಿಮ್ಮ ಪಾಪಪ್ ಬರುತ್ತೆ. ಯಾವ ಕಟ್ಟಬೇಕಾದಂಥ ಅಮೌಂಟಿನ ರಿಕ್ವೆಸ್ಟ್ ಬರುತ್ತೆ, ಅಲ್ಲಿ ನೇರವಾಗಿ ಪೇಮೆಂಟ್ ಮಾಡ್ಬೋದು. QR ಕೋಡ್ ಎಂದು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಒಂದು QR ಕೋಡ್ ಓಪನ್ ಆಗುತ್ತೆ. ಸೊ ಆ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಕೂಡ ಫೀಸನ್ನು ಪೇ ಮಾಡಬಹುದು.
ಅಂದರೆ ನೀವು ಯಾವ ಮೊಬೈಲ್ನಿಂದ ನೀವು ಪೇಮೆಂಟ್ ಮಾಡಬೇಕಾಗತ್ತೆ ಆ ಮೊಬೈಲ್ನಿಂದ ಸ್ಕ್ಯಾನ್ ಮಾಡಬೇಕಾಗತ್ತೆ. ಈ ಡೀಟೇಲ್ಸನ್ನು ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಮೊಬೈಲ್ ಮುಖಾಂತರ ಎಂಟ್ರಿ ಮಾಡ್ಬೋದು. ಅಥವಾ ನೀವು ನೇರವಾಗಿ ನಿಮ್ಮ ಸಂಬಂಧಿತ ಡಿಪಾರ್ಟ್ಮೆಂಟ್ಗೆ ಹೋದರೆ ಅಲ್ಲಿ ಸಂಪೂರ್ಣ ಡೀಟೇಲ್ಸನ್ನು ಟೈಪ್ ಮಾಡಿ ಡೀಟೇಲ್ಸನ್ನು ಎಂಟ್ರಿ ಮಾಡಿ ನಿಮಗೆ ಕೊಡ್ತಾರೆ. ಕೊನೆಗೆ ನೀವು ಸ್ಕ್ಯಾನ್ ಮಾಡೋ ಮುಖಾಂತರ ನೀವು ಪೇಮೆಂಟನ್ನು ಮಾಡಬಹುದು. ಇಲ್ಲಿ 2 ಥರದ ಆಪ್ಷನ್ ಕೂಡ ನಿಮಗೆ ಇರುತ್ತೆ. ಈ ಪೇಮೆಂಟ್ ಮಾಡಲಿಕ್ಕೆ ನಿಮಗೆ 5 ನಿಮಿಷಗಳ ಕಾಲ ಟೈಮ್ ಇರುತ್ತೆ. ಅದರ ಒಳಗಾಗಿ ನೀವು ಪೇಮೆಂಟನ್ನು ಮಾಡಬೇಕಾಗತ್ತೆ. ಸೊ ನಿಮ್ಮ ಪೇಮೆಂಟ್ ಪ್ರಕ್ರಿಯೆ ಮುಗಿದ ನಂತರ ಯುವರ್ ಟ್ರಾನ್ಸಾಕ್ಷನ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಎಂದ ಒಂದು ವಿಂಡೋ ಬರುತ್ತೆ. ಸೊ ಈ ವಿಂಡೋನ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೋಬೇಕಾಗತ್ತೆ. ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೊಂಡು ಹಾರ್ಡ್ ಕಾಪಿಯನ್ನು ನಿಮ್ಮ ಸಂಬಂಧಿತ ಡಿಪಾರ್ಟ್ಮೆಂಟ್ನ ಆಫೀಸ್ಗೆ ತಲುಪಿಸಬೇಕಾಗತ್ತೆ. ಅಲ್ಲಿಗೆ ನಿಮ್ಮ ಪೇಮೆಂಟ್ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ.